ಸರ್ಕಾರದ ತಾರತಮ್ಯ ನೀತಿಯನ್ನ ಖಂಡಿಸಿ ಈಗ ಜೆಡಿಎಸ್ ಶಾಸಕ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಅನುದಾನ ತಾರತಮ್ಯವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜೆಡಿಎಸ್ ಶಾಸಕ. ಕೋಲಾರದ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿಯಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಕ್ಷೇತ್ರಾಭಿವೃದ್ಧಿಗೆ ಅನುದಾನ ನೀಡಿಲ್ಲ ಅಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರ ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಆದರೆ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಹೈಕೋರ್ಟ್ನಲ್ಲಿ ಅನುದಾನ ತಾರತಮ್ಯವನ್ನ ಪ್ರಶ್ನಿಸಿದ್ದಾರೆ ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ. ಅಭಿವೃದ್ಧಿಗಾಗಿ ಪದೇ ಪದೇ ಮನವಿ ಮಾಡಿದ್ರೂ ಕೂಡ ಅನುದಾನ ಮಾತ್ರ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಸಂವಿಧಾನದ ವಿಧಿ 14ರ ಸಮಾನತೆಯ ನೀತಿಯನ್ನ ಉಲ್ಲಂಘನೆ ಮಾಡಿದೆ. ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕೋಲಾರದ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ. ಸರ್ಕಾರದ ತಾರತಮ್ಯ ನೀತಿಯನ್ನ ಖಂಡಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಅನುದಾನವನ್ನ ಕೊಡ್ತಾ ಇಲ್ಲ. ಇಲ್ಲಿಯವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಪದೇ ಪದೇ ಈ ಕುರಿತಾಗಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಕ್ರಮ ಆಗಿಲ್ಲ, ಹಣ ಬಿಡುಗಡೆ ಆಗಿಲ್ಲ. ಹಾಗಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ. ಅಭಿವೃದ್ಧಿಗಾಗಿ ಪದೇ ಪದೇ ಮನವಿ ಮಾಡಿದ್ರೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಸರ್ಕಾರ ಸಂವಿಧಾನದ ವಿಧಿ 14ರ ಸಮಾನತೆಯ ನೀತಿಯನ್ನ ಉಲ್ಲಂಘಿಸಿದೆ. ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ಈ ಕುರಿತಾಗಿ ವೆಂಕಟ ಶಿವಾರೆಡ್ಡಿ ಅವರು ಪ್ರಸ್ತಾಪ ಮಾಡಿದ್ರು. ಆದರೂ ಕೂಡ ಏನೂ ಪ್ರಯೋಜನ ಆಗಿಲ್ವಂತೆ. ಸರ್ಕಾರದ ತಾರತಮ್ಯ ನೀತಿಯನ್ನು ವಿರೋಧಿಸಿ ಅದರ ಜೊತೆಗೆ ಅನುದಾನ ಬಿಡುಗಡೆ ಮಾಡೋದರಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ನೀತಿ, ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಶಾಸಕರಿಗೆ ಒಂದು ನೀತಿ ಅಂತ ವಿರೋಧಿಸಿ ಶ್ರೀನಿವಾಸಪುರದ ಶಾಸಕರಾದಂತಹ ವೆಂಕಟ ಶಿವಾರೆಡ್ಡಿ ಅವರು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಲ ವಿಪಕ್ಷದ ಶಾಸಕರು ಇಂಥದ್ದೊಂದು ಆರೋಪವನ್ನು ಮಾಡ್ತಾನೆ ಇದ್ರು. ಈಗ ವೆಂಕಟ ಶಿವಾರೆಡ್ಡಿ ಅವರ ಸರ್ದಿ ಅವ್ರನ್ನ ನಾವು ಮಾತಾಡ್ಸೋಣ. ಸರ್, ಯಾಕೆ ಸರ್ ಅನುದಾನ ಬಿಡುಗಡೆಯಲ್ಲಿ ಈ ರೀತಿ ತಾರತಮ್ಯ ಆಗ್ತಿದೆ? ನೀವು ಹೈಕೋರ್ಟ್ಗೆ ಏನಂತ ರಿಟ್ ಸಲ್ಲಿಸಿದ್ದೀರಿ? ಇವಾಗ ನಾನು 5ನೇ ಸಾರಿ ಕರ್ನಾಟಕ ವಿಧಾನಸಭೆ ಮೆಟ್ಲೇರ್ತಾ ಇದ್ದೇನೆ. 2 ವರ್ಷ ಆಯಿತು. ಇದುವರೆಗೂ ಕೂಡ ಏನೂ ಅನುದಾನ ನಮಗೆ ಬಿಡುಗಡೆ ಆಗಿಲ್ಲ. ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ. ಏನಾದರೂ ಒಂದು ಟೆಂಡರ್ ಪ್ರಕ್ರಿಯೆ ಆಗಬೇಕಾದ್ರೆ ಯಾರೂ ಮುಂದೆ ಬರುವುದಿಲ್ಲ. ಅವರು ಕಾಲು ಹಿಡ್ಕೋಬೇಕು, ಆದರೂ ಬರುವುದಿಲ್ಲ ಅವರು. ಯಾಕಂದರೆ ಸರ್ಕಾರದಿಂದ ಅವ್ರಿಗೆ ದುಡ್ಡು ಬರುತ್ತೆ ಅಂತ ನಂಬಿಕೆ ಇಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತು ನಮಗೆ ಅನೇಕ ಇದು ಆರ್ಡರ್ಸನ್ನು ಮಾಡಿದ್ದಾರೆ. ಯಾವುದು ಮೊದಲು ಒಂದು ನೋಡಿ, ಲಾಸ್ಟ್ ಇಯರು ಫಸ್ಟು 25 ಕೋಟಿ ಕಾಂಗ್ರೆಸ್ನವ್ರಿಗೆ ಶಾಸಕರಿಗೆ ಕೊಟ್ಟರು. ಆವಾಗಲೂ ನಮಗೆ ಒಂದು ನ್ಯಾಯ ಪೈಸೆ ಕೊಡಲಿಲ್ಲ. ಯಾವಾಗ 2 ಇಯರ್ಸ್ ಬ್ಯಾಕು. ಮತ್ತು 10 ಕೋಟಿ ಬಿಡುಗಡೆ ಮಾಡ್ತೇವೆ ಪ್ರತಿ ಕ್ಷೇತ್ರಕ್ಕೂ ಆರ್ಡರ್ ಇದನ್ನು ವರ್ಕ್ ಆರ್ಡರ್ಸ್ ಮಾಡಿ ಅನುಮೋದನೆ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ. ರೀಸೆಂಟ್ ಆಗಿ ಕಾಂಗ್ರೆಸ್ ಒಂದಷ್ಟು ಜನ ಶಾಸಕರಿಗೆ ಒಂದಷ್ಟು ಅನುದಾನ ಅವರು ಸೆಲೆಕ್ಟ್ ಮಾಡಿ ಒಂದಷ್ಟು ಜನಕ್ಕೆ ಅನುದಾನ ಕೊಟ್ಟರಲ್ಲ, ನಿಮ್ಗೆ ಯಾಕೆ ಕೊಟ್ಟಿಲ್ಲ? ಅದು ಬೇರೆ. ಇದು 10 ಕೋಟಿದು ಹಾಗೆ ಉಳಿದಿದೆ. ಎಲ್ಲರದು ಹಾಗೆ ಉಳಿದಿದೆ, ಯಾರದು ರಿಲೀಸ್ ಮಾಡಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದಾರೆ, ಅದೊಂದು ಭಾಗ. ಮತ್ತು ನಮಗೆ ಅದೇ ಹೇಳ್ಬಿಡ್ತೇನೆ, ಮುನ್ಸಿಪಾಲ್ಟಿದು ಒಂದು SCP ಗ್ರ್ಯಾಂಟ್ಸು 15 ಕೋಟಿ ಬರಬೇಕಾಗಿತ್ತು. ಅದು ಕೂಡ ಇದುವರೆಗೆ ಯಾವುದೇ ಒಂದು ಎಷ್ಟೇ ನಾವು ಮನವಿಗಳು ಕೊಟ್ಟರು ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಮನ್ನಣೆ ಕೊಡಲಿಲ್ಲ, ಅನುಮೋದನೆ ಕೊಡಲಿಲ್ಲ. ಅದೊಂದು. ಇವಾಗ ಅವ್ರಿಗೆ ಈ ಕಾಂಗ್ರೆಸ್ನವ್ರಿಗೆ 50 ಕೋಟಿ ಕೊಟ್ಟಿದ್ದಾರೆ. ನಮಗೆ 25 ಕೋಟಿ ಚೀಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದೇ ಅದರ
ಇವಾಗ ಯಾಕೆ ಈಗ ತಾರತಮ್ಯ ಮಾಡ್ತಾ ಇರೋದು ಅಂತ. ತಾರತಮ್ಯ ಯಾಕೆ? ಈಗ ಕಾಂಗ್ರೆಸ್ನ ಶಾಸಕರ ಕ್ಷೇತ್ರನೇ ಬೇರೆ, ನಿಮ್ಮ ಕ್ಷೇತ್ರನೇ ಬೇರೆ. ನಿಮ್ಮ ಕ್ಷೇತ್ರದಲ್ಲೂ ಅದೇ ರೀತಿ ಸಮಸ್ಯೆಗಳಿರ್ತವೆ, ಅಲ್ಲೂ ಅದೇ ರೀತಿ ಸಮಸ್ಯೆಗಳಿರ್ತವೆ. ಎಸ್ಪೆಷಲಿ ನಿಮ್ದು ಒಂದಷ್ಟು ಹಿಂದುಳಿದಂತ ಒಂದು ಕ್ಷೇತ್ರ, ಸಣ್ಣ ಕ್ಷೇತ್ರಗಳಿಗೆ ಇವತ್ತು CM ಒಂದು ವಿರೋಧ ಪಕ್ಷ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಒಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಕೈ ಹಾಕ್ತಾರೆ. ನಾವೇನು ಮಾಡೋದು ಹೇಳಿ? ನೀವು ಮಾತಾಡಿದಾಗ ಏನ್ ಹೇಳ್ತಾರೆ ಸರ್? ನೀವು ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಾ ಯಾಕೆ ಅಂತ ಕೇಳಿದ್ರೆ ಎಲ್ಲರೂ ಒಂದೇ ನಾವು ಅವರು ಇಬ್ರು ಒಂದೇ ಸಾರಿ ಎಲೆಕ್ಟ್ ಆಗಿರೋದು. ಮುಖ್ಯವಾಗಿ ಒಂದಷ್ಟು ಜನ ಶಾಸಕರು ಅನುದಾನ ಸಿಕ್ಕಿಲ್ಲ ಅಂದ್ರೆ ಒಬ್ಬಂಟಿಯಾಗಿ ಇಲ್ಲಿ ಪ್ರತಿಭಟನೆ ಕೂತ್ಕೊಳ್ಳೋದು, ಸದನದಲ್ಲಿ ಪ್ರತಿಭಟನೆ ಕೂತು ಇಂಥವೆಲ್ಲ ನೋಡಿದ್ವಿ. ನೀವೇನಾದ್ರೂ ಮುಂದಕ್ಕೆ ಅಂದ್ರೆ ಅನುದಾನ ಸಿಕ್ಕಿಲ್ಲ ಅಂದ್ರೆ ಏನ್ ದಾರಿ ತುಳಿತೀರ? ಇವಾಗ ಇದೆ ತಾನೆ, ಇದೇ ಮಾರ್ಗ. ಇವಾಗ ಕೋರ್ಟು ಏನಾದ್ರೂ ಒಂದು ಆದೇಶ ಬರುತ್ತೆ, ಬರಲೇಬೇಕು. ಕೋರ್ಟ್ ಅನ್ನಾದ್ರೂ ನಂಬ್ತೇವಪ್ಪ, ಅದು ಹೆಚ್ಚು ಕಡಿಮೆ ಆಗೋದಿಲ್ಲ. ಐ ಡೋಂಟ್ ಥಿಂಕ್. ಸರ್, ಈಗ ಅನುದಾನ ಬಿಡುಗಡೆಯಲ್ಲಿ ತಾರತಮ್ಯವನ್ನು ವಿರೋಧಿಸಿ ಕೋರ್ಟ್ ಮೊರೆ ಹೋಗಿದ್ದೀನಿ, ಕೋರ್ಟ್ನಲ್ಲಾದರೂ ನನಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸವನ್ನ ವೆಂಕಟ ಶಿವಾರೆಡ್ಡಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.